ಹೋಗಬೇಡ. ದಾಸ್ಯದಲುಗಿನಲ್ಲಿ ನೀ ನಲುಗಿ ಹೋಗಬೇಡ. ನೀ ನಲುಗಿ ಹೋಗಬೇಡ. ರಂಗೋಲಿಗೆ ಚುಕ್ಕಿಯಾಗಿ ಬುಗುರಿಗೆ ಚಾಟಿಯಾದೆ. ಬುಗುರಿಗೆ ಚಾಟಿಯಾದೆ. ಯುಗ ಯುಗದಿ ಸಮುದ್ರಕ್ಕೆ ನಿದ್ದೆ ಇಲ್ಲವಮ್ಮ. ನಿದ್ದೆ ಇಲ್ಲವಮ್ಮ. ಅಂಧಕಾರದಲ್ಲಿ ಇಂದು ಒಂದು ಲೋಕವೋ ಸೂರ್ಯನಿಲ್ಲದ ಬೆಳಕು ಯಾವ ಶಾಪವೋ ಸುತ್ತ ಸುರಿಯುವವೋ ಸ್ವಾತಿ ಮಳೆಯೇ ಇಣುಕಿ ನೋಡದೆ ನೀನು ಎಲ್ಲಿ ಹೋದೆ ಇಣುಕಿ ನೋಡದೆ ನೀನು ಎಲ್ಲಿ ಹೋದೆ ನಮ್ಮ ಕರುಳಿನ ಕತೆಗಾರ ನೀ ಎಲ್ಲಿ ಹೋದೆ ದೂರ ನಮ್ಮ ಕರುಳಿನ ಕತೆಗಾರ ಓ ನೀತಿಯ ನೇಸರ ಮಮತೆಗಳ ಮಹಾದ್ವಾರ ಮಮತೆಗಳ ಮಹಾದ್ವಾರ
ನಮ್ಮ ಎಲ್ಲ ಗಣ್ಯರು, ಮಾನ್ಯ ಶಾಸಕರಾದ ಶರತ್ ಬಚ್ಚೇಗೌಡರು, ಉದ್ಯಮಿಗಳಾದ ಬೈರೇಗೌಡರು, ಶೇಖರ್ ಗೌಡರು, ನಂತರ ಡಿವೈಎಸ್ಪಿ ತಹಸೀಲ್ದಾರ್ ಸಾಹೇಬರಾಗಿರ್ಬೋದು, ಯುವ ಸಾಹೇಬರಾಗಿರ್ಬೋದು, ಸುಮಾರು ಗಣ್ಯರು ಇವತ್ತು ಭಾಗಿಯಾಗಿದ್ದಾರೆ. ನಮ್ಮ ಜೊತೆಗೆ 135ನೇ ಅಂಬೇಡ್ಕರ್ ಜಯಂತಿಯ ಮುಂದಿನ ಶುಭಾಶಯ ಹೇಳ್ತೀನಿ ನಮಗೆಲ್ಲರಿಗೂ. ಇವತ್ತಿನ ದಿನ ಒಂದು ನೈಜ ಘಟನೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. 1934ರಲ್ಲಿ ಬೆಳಗಾಂನ ಒಂದು ಚಿಕ್ಕೋಡಿಯ ಒಂದು ಹಳ್ಳಿಯಲ್ಲಿ ಒಂದು ಹೆಣ್ಮಗುವಿಗೆ ಒಂದು 50 ಎಕರೆ ಜಮೀನು ಯಾರೋ ಶಾಂತ್ ಹೋದ್ರು ಕುಲಕರ್ಣಿ ಅನ್ನೋರು ಅವ್ರನ್ನ ಕಿತ್ತಿ ಅವ್ರಿಗೆ ಮೋಸ ಮಾಡಿರ್ತಾರೆ ಹೆಣ್ಮಗುಗೆ. ಆ ಹೆಣ್ಮಗು ಊರೆಲ್ಲ ಓಡಾಡ್ತಾಳೆ, ನಾನೇನು ಮಾಡಬೇಕು ಈ ಥರ ಆಗೋಗಿದೆ ಅಂತ. ಆಗ ಹೆಣ್ಮಗುಗೆ ಊರಲ್ಲಿ ಮುಖ್ಯಸ್ಥರು ಹೇಳ್ತಾರೆ, ಬಾಂಬೆಯಲ್ಲಿ ಒಬ್ಬರು ಲಾಯರಿದ್ದಾರೆ, ಅವ್ರನ್ನ ಸಂಪರ್ಕ ಮಾಡಿ ಅಂತ. ಅವ್ರ ಹತ್ರ ವಿಳಾಸ ತಗೊಂಡು ಆ ಬಾಂಬೆಯಲ್ಲಿರೋ ಲಾಯರ್ಗೆ ಪತ್ರ ಬರೀತಾರೆ ಆ ಹುಡುಗಿ. ಆ ಪತ್ರ ಬರೆದ ನಂತರ ಪತ್ರ ಓದಿದ ಲಾಯರು ಬೆಳಗಾವಿಗೆ ಬಂದು ಟ್ರೈನಲ್ಲಿ ಬೆಳಗಾವಿಯಿಂದ 75 ಕಿಲೋಮೀಟರ್ ಚಿಕ್ಕೋಡಿವರೆಗೂ ಆ ಹುಡುಗಿರೋಂಥ ಗ್ರಾಮಕ್ಕೆ ಬಂದು ನಡ್ಕೊಂಡು ಬರ್ತಾರೆ. ಯಾವುದೇ ಬಸ್ ವ್ಯವಸ್ಥೆ ಇಲ್ಲ. ನಡ್ಕೊಂಡು ಬಂದ ನಂತರ ಆ ಹುಡುಗಿಗೆ ಏನು ಕೇಳಿ ಆ ಹುಡುಗಿ ಹತ್ರ ಆಗಿರೋಂಥ ಅನ್ಯಾಯನ ತಿಳ್ಕೊಂಡು ಸತತವಾಗಿ ಮನೆ ಉಳ್ಕೊಂಡು 9 ದಿವಸ ಕೋರ್ಟಲ್ಲಿ ವಾದ ಮಾಡಿ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾರೆ ಆ ಲಾಯರ್. ಆ ಲಾಯರ್ ಯಾರಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದನ್ನ ಸತ್ಯ ಅಂತ ತಿಳ್ಕೊಂಡ್ರೆ ಕೇಸ್ ನಂಬರ್ 483/1934 ತಾವೆಲ್ಲ ತಿಳ್ಕೊಬೋದು. ಬಾಬಾ ಸಾಹೇಬರು ಒಂದೇ ಧರ್ಮದವ್ರಿಗೆ ಸಂವಿಧಾನ ಕೊಟ್ಟಿಲ್ಲ, ಎಲ್ಲ ಧರ್ಮದಲ್ಲೂ ಸಂವಿಧಾನ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ತಂದೆ ಆಸ್ತಿಯಲ್ಲಿ ಪಾಲಾಗಿರ್ಬೋದು. ಮತ್ತೆ ಏನು ನಮ್ಮ ಶಿಕ್ಷಣದಲ್ಲಿ 2 ವರ್ಷಗಳ ಕಾಲ ಹಿಂದೆ ಯಾವುದೇ ನಮ್ಮ ಶೂದ್ರರಿಗೆ ಅಸ್ಪೃಶ್ಯರಿಗೆ ವಿದ್ಯಾರ್ಥಿ ಮಾಡೋಕ್ಕಿರಲಿಲ್ಲ. ಅದನ್ನೆಲ್ಲ ತಿಳಿಸ್ಕೊಟ್ಟಂಥ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ನಮ್ಮ ಬಾಬಾ ಸಾಹೇಬರು. ಈ ರೀತಿ ಹೇಳ್ಬಿಟ್ಟು ಹೋದರೆ ಅವ್ರಿಗೆ ತಿರುಗಳೇ ಸಾಕು, ಅಷ್ಟು ಸಾಧನೆಗಳು. ನಂತರ ಇವತ್ತು ತಾಲೂಕಲ್ಲಿ ಒಂದು ಸಣ್ಣ ಒಂದು ಸಮಸ್ಯೆ ಆಗಿದೆ. ಸ್ವಾಭಿಮಾನಿ ಸಂಕಲ್ಪ ಯಾತ್ರೆ ರ್ಯಾಲಿ, ಸಂಘರ್ಷ ರ್ಯಾಲಿ ಏನಿದು ಅಂತ ಎಲ್ಲರೂ ತಾವು ಕೆಲವರು ತಪ್ಪು ತಿಳ್ಕೊಂಡಿದ್ದೀರಾ. ಇದು ನಾವು ಕೋಮುವಾದಿಗಳ ವಿರುದ್ಧ ಮಾಡ್ತಿರೋದೇ ಹೊರತು ಯಾವುದೇ ಸಮುದಾಯ ವಿರುದ್ಧ ಅಲ್ಲ. ದಯವಿಟ್ಟು ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಇದನ್ನ ಸುಮ್ಮನೆ ಶಾಸಕರ ವಿರುದ್ಧವಾಗಿ ಷಡ್ಯಂತ್ರ ಮಾಡೋದು, ಇಲ್ಲಿ ರಾಜಕೀಯವಾಗಿ ಹುಡುಗಾರಿಕೆ ಮಾಡುವಂಥದ್ದು ನಡೀತಾ ಇದ್ದಾವೆ. ಆದರೆ ಬಾಬಾ ಸಾಹೇಬ್ ವಿರುದ್ಧವಾಗಿ ಯಾರು ನಡ್ಕೊಂಡು ಈ ದೇಶದಲ್ಲಿ ಮುಂದಿದ್ದೇ ಇಲ್ಲ. ನಾವು ನೀವು ಯಾವ ಲೆಕ್ಕ ಅಲ್ಲ. ತಾವೆಲ್ಲರೂ ತಿಳ್ಕೊಬೇಕು. ಬಾಬಾ ಸಾಹೇಬರು ಎಲ್ಲ ಧರ್ಮದವರು, ಅದೇ ರೀತಿಯಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ಸಮಾನತೆ ವಹಿಸುವಂಥವ್ರು. ದಯವಿಟ್ಟು ಅವ್ರ ಮೇಲೆ ಯಾವುದೇ ಕೆಟ್ಟ ವ್ಯಕ್ತಿ ತಿಳ್ಕೊಬೇಡಿ. ಏನೇ ಇರಲಿ ನಮ್ಮದಾಗಿರೋ ಸಣ್ಣ ಮಿಸ್ಟೇಕ್ಸು, ಅದಕ್ಕೆ ಶರತ್ ಬಚ್ಚೇಗೌಡರು ಯಾವುದೇ ರೀತಿ ನಡೆಯಲ್ಲ. ದಯವಿಟ್ಟು ತಾವೆಲ್ಲರೂ ವಿನಂತಿ ತಿಳ್ಕೊಳ್ತೀನಿ. ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಇದೇ ಅಂಬೇಡ್ಕರ್ ಜಯಂತಿನ ಇನ್ನೂ ಹೆಚ್ಚಿನ ಜನಸಂಖ್ಯೆ ಸೇರಿ ಮಾಡಬೇಕು. ಅದನ್ನು ಶರತ್ ಬಚ್ಚೇಗೌಡರು ಮನೆ ಕೇಳ್ಕೊಳ್ತೀನಿ. ದಯವಿಟ್ಟು ನೆಕ್ಸ್ಟ್ ಬಾರಿ ನಮಗೆ ಇಲ್ಲೇ ನಮ್ಮ ತಾಲೂಕು ಹೊಲದಲ್ಲಿ ಓಲ್ಡ್ ಬಸ್ ಸ್ಟ್ಯಾಂಡಲ್ಲಿ ಅಂಬೇಡ್ಕರ್ ಜಯಂತಿನ ಅದ್ದೂರಿಯಾಗಿ ಮಾಡ್ಕೊಳ್ಳುವಂಥ ವ್ಯವಸ್ಥೆ ನೀವು ಮಾಡ್ಕೊಳ್ಬೇಕು. ಮತ್ತು ಇವತ್ತು ನಮ್ಮ ಶರತ್ ಬಚ್ಚೇಗೌಡರು ಮತ್ತು ನಮ್ಮ ಬೈರೇಗೌಡರು, ನಮ್ಮ ಸತೀಶ್ ಗೌಡರು 3 ಜನರು ಸೇರಿ ನಮಗೆ ಬಿರಿಯಾನಿ ಊಟ ಮಾಡಿಸ್ಕೊಟ್ಟಿದ್ದಾರೆ. ಅವರೇ ಕುರಿತು ನಂದೇನಾದ್ರು ಒಂದು ಇರಬೇಕು ಮಂಜು, ಇಲ್ಲ ಅಂದರೆ ಇಲ್ಲ ನೀವು ಮಾಡಲೇಬೇಕು ಅಂತ ಅವರೇ ನನಗೆ ಹೇಳಿ ಊಟ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ.